ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ರೈಸ್ ಮನಿಗೆ ಯಾವ ಥರ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಗೂಗಲ್ಗೆ ಹೋಗಿ ಅಲ್ಲಿ ಸೋಷಿಯಲ್ ವೆಲ್ಫೇರ್ ಆಫೀಸ್ ಅಂತ ಟೈಪ್ ಮಾಡಿ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ. ಈಗ ಫಸ್ಟ್ ಒನ್ ನೋಡ್ಬೋದು, swg.karnataka.government.in ಅಂತ ಇದೆಯಲ್ಲ, ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಡಬಲ್ ಕ್ಲಿಕ್. ನೆಕ್ಸ್ಟ್ ಈ ಕಡೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ಮೇಲೆ ಇಲ್ಲಿ ಅವರ್ ಸ್ಕೀಮ್ಸ್ ಅಂತ ಇದೆ, ಕಾಣಿಸ್ತಾ ಇದೆಯಾ ಇದರಲ್ಲಿ. ನೆಕ್ಸ್ಟ್ ಹೋಗ್ತಾ ಹೋಗಿ ಇಲ್ಲಿ ಪ್ರೈಸ್ ಮನಿ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ, ನೀವು ನಿಮ್ಮ ಒಂದು ಆಧಾರ್ ಕಾರ್ಡು, SSLC ರಿಸಲ್ಟ್ ಬಂದಿರೋ ಶೀಟು ಎಲ್ಲ PDF ಮಾಡಿ ಇಟ್ಕೊಂಡಿರಿ. ನೀವೆಲ್ಲ ಈಸಿಯಾಗಿ PDF ಮಾಡಿ ಇಟ್ಕೊಂಡಿದ್ರಿ ಅಂತಂದರೆ ನಿಮ್ಗೆ ಈಸಿಯಾಗಿ ಬೇಗ ಅಪ್ಲಿಕೇಶನ್ ಆಗ್ಬೋದು. ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದರಲ್ಲಿ ರಿಜಿಸ್ಟರ್ ಅಂತ ಇದೆ, ರಿಜಿಸ್ಟರ್ ಫಸ್ಟ್ ಒನ್ನು, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ SSLC ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವ್ಯಾಲಿಡೇಟ್ ಆಧಾರ್ ಅಂತ ಇದೆ, ಆಧಾರ್ ಕಾರ್ಡ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದು ಆಧಾರ್ ಕಾರ್ಡ್ ಡೀಟೇಲ್ಸ್ಗೆ ತಗೊಂಡೋಗುತ್ತೆ. ಇಲ್ಲಿ ಏನು ಮಾಡಿ, ನಿಮ್ಮ ಒಂದು ಆಧಾರ್ ಕಾರ್ಡ್ನ ಟೈಪ್ ಮಾಡಿ. ನೆಕ್ಸ್ಟು OTP ತಗೊಳ್ಳಿ, ಜನರೇಟ್ OTP ಅಂತಿದೆ, ಜನರೇಟ್ OTP ಅಂತ ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು OTPನ ಎಂಟರ್ ಮಾಡಿ. ಅದಾದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ನಾವು ಏನೇನೆಲ್ಲ ಎಂಟ್ರಿ ಮಾಡಬೇಕು ಅಂತಂದ್ರೆ, ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ ಬರುತ್ತೆ. ನೆಕ್ಸ್ಟ್ ನಿಮ್ಮೊಂದು SSLC ರಿಜಿಸ್ಟರ್ ನಂಬರು, ನೆಕ್ಸ್ಟ್ ನಿಮ್ಮ ಒಂದು ಫಾದರ್ ನಂಬರು, ನೆಕ್ಸ್ಟ್ ನಿಮ್ಮ ಒಂದು ಮದರ್ ನಂಬರು, ನಿಮ್ಮ ಫ್ಯಾಮಿಲಿ, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು. ಅದಾದ್ಮೇಲೆ ನಿಮ್ಮ ಒಂದು ಫೋನ್ ನಂಬರ್ ಹಾಕಿ. ಇಲ್ಲಿ ಫೋನ್ ನಂಬರ್ ಆದ್ಮೇಲೆ ನೀವು ಯಾವ ಕಾಲೇಜಲ್ಲಿ ಯಾವ ಒಂದು ಡಿಸ್ಟಿಕಲ್ಲಿ ನಿಮ್ಮ ಒಂದು ಕಾಲೇಜ್ ಇತ್ತು, ಅದ್ರ ಇವಾಗ ಫಾರ್ ಎಕ್ಸಾಂಪಲ್ ನೀವು ದುರ್ಗದಲ್ಲಿ ಓದಿದ್ರಿ ಅಂತಂದ್ರೆ ಚಿತ್ರದುರ್ಗ ಡಿಸ್ಟಿಕ್ ಅಂತ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ತಾಲೂಕ್ ಯಾವುದು ಅಂತ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಒಂದು ಇನ್ಕಮ್, ನೆಕ್ಸ್ಟ್ ಕ್ಯಾಸ್ಟ್, ಇಲ್ಲಿ ನಿಮ್ಮ ಒಂದು RD ನಂಬರ್ನ ಟೈಪ್ ಮಾಡಿ. ನೆಕ್ಸ್ಟ್ ಒಂದು ಇನ್ಕಮ್ ಡೀಟೇಲ್ಸ್ನ ಎಂಟರ್ ಮಾಡಿ. ಅದಾದ್ಮೇಲೆ ಇಲ್ಲಿ ನಿಮ್ಮ ಪಕ್ಕದಲ್ಲಿ ಏನು ರೆಡ್ ಕಲರಲ್ಲಿ ಕಾಣಿಸ್ತಿದೆ ಇದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ವ್ಯಾಲಿಡೇಟ್ ಅಂತ ಕೊಡಬೇಕು. ನೆಕ್ಸ್ಟ್ ಅದಾದ್ಮೇಲೆ ನಿಮ್ಮದು ಇನ್ಕಮ್ದು RD ನಂಬರ್ ಹಾಕಿ. ನೆಕ್ಸ್ಟ್ ಅಕಾಡೆಮಿಕ್ ಡೀಟೇಲ್ಸ್ ಅಂದರೆ ನಿಮ್ಮದು ಲಾಸ್ಟ್ ರಿಸಲ್ಟ್ ಯಾವಾಗ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ SSLC ಆಯಿತು ಅಂದರೆ April 23 ರಿಸಲ್ಟ್ ಬಂದಿದ್ದು, ಆ ಒಂದು ಡೇಟ್ನ ಹಾಕಬೇಕು. ನೆಕ್ಸ್ಟ್ ಕೋರ್ಸ್ ಯಾವುದು ಅಂತ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. 10th ಅಂತ ಇದ್ದರೆ 10th, ನಾವು SSLC ಮೇಲೆ ನಾನು ಆಗ್ತಾ ತೋರಿಸಿದ್ರು 10th ಅವ್ರದ್ದು, ಸೊ ದಟ್ಸ್ ವೈ ಇಲ್ಲಿ SSLC ಅಂತ ಆಲ್ರೆಡಿ ಬರ್ತಾ ಇದೆ. ನೆಕ್ಸ್ಟ್ ಯೂನಿವರ್ಸಿಟಿ ಚೂಸ್ ಮಾಡ್ಕೊಳ್ರಿ. ಯೂನಿವರ್ಸಿಟಿಲಿ ನೀವು ಇಲ್ಲಿ ಟೈಪ್ ಮಾಡ್ರಿ, ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಬರುತ್ತೆ, ಇದನ್ನ ಚೂಸ್ ಮಾಡ್ಕೊಳ್ರಿ. ಅದಾದ್ಮೇಲೆ ಅಕಾಡೆಮಿಕ್ ರಿಜಿಸ್ಟರ್ ನಂಬರ್, ನಿಮ್ಮೊಂದು ರಿಜಿಸ್ಟರ್ ನಂಬರ್ ಹಾಕ್ರಿ. ನಿಮ್ಮೊಂದು ಹಾಲ್ ಟಿಕೆಟ್ ಅಲ್ಲಿ ಏನಿರುತ್ತೆ ಅದನ್ನ ಹಾಕ್ರಿ. ನೆಕ್ಸ್ಟ್ ಹಾಕಿದ ತಕ್ಷಣ ಆಟೋಮೆಟಿಕ್ ಪರ್ಸೆಂಟೇಜ್ ಅದೇ ತಗೊಳುತ್ತೆ. ನೆಕ್ಸ್ಟ್ SSLC ಬಂದ್ಬಿಟ್ಟು 1 year ಆಗಿರೋದ್ರಿಂದ ಅದು ಆನ್ಯುವಲ್ ಅಂತ ಆಟೋಮೆಟಿಕ್ ಆಗಿ ತೋರಿಸುತ್ತೆ. ನೆಕ್ಸ್ಟ್ ಅಗೇನ್ 1 ವರ್ಷ ಇರೋದ್ರಿಂದ ಕೋರ್ಸ್ ಬಂದ್ಬಿಟ್ಟು 1 ವರ್ಷ ಡ್ಯೂರೇಷನ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ನಿಮ್ಮೊಂದು SSLC ರಿಸಲ್ಟ್ ಬಂದಿರ್ತಕ್ಕಂಥದ್ದನ್ನ ನೀವು ಇಲ್ಲಿ ಏನ್ ಮಾಡಬೇಕು, ಅಪ್ಲೋಡ್ ಮಾಡಬೇಕಾದ್ರೆ ಆ ಒಂದು ಫೈಲ್ ಅಥವಾ ಅದೊಂದು PDF ಏನಾಗಿರ್ಬೇಕು, 500 KB ಇರಬೇಕು. ಓಕೆ, 500 KB ಇರಬೇಕು. ನೆಕ್ಸ್ಟ್ ರಿಜಿಸ್ಟರ್ ಅಂತ ಕೊಡಿ. ನಿಮ್ಗೊಂದು ID ಬರುತ್ತೆ, ID ಬರುತ್ತೆ. ನೀವೇನೆಲ್ಲ ಟೈಪ್ ಮಾಡಿರ್ತೀರೋ ಅದು ಏನಾಗುತ್ತೆ, ನಿಮಗೆ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನು ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಸ್ಕ್ರೀನ್ಶಾಟ್ಸ್. ನೆಕ್ಸ್ಟ್ ಆಫ್ಟರ್ ದಟ್ ನಿಮ್ಗೆ ಏನಾಗುತ್ತೆ, ಈ ತರ ಒಂದು ಲಾಸ್ಟ್ ಫೈನಲ್ ಅಲ್ಲಿ ನಿಮ್ಗೊಂದು ಅಕ್ನಾಲೆಜ್ಮೆಂಟ್ ಬರುತ್ತೆ. ಆ ಒಂದು ಅಕ್ನಾಲೆಜ್ಮೆಂಟ್ ನ ನೀವು ನಿಮ್ಮ ಒಂದು ನಿಯರ್ ಇರ್ತಕ್ಕಂಥ ಸೋಷಿಯಲ್ ವೆಲ್ಫೇರ್ ಆಫೀಸ್ ಡಿಪಾರ್ಟ್ಮೆಂಟ್ ತಗೊಂಡೋಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ನೆಲ್ಲ ಹಾಕಿ, ಅಂದ್ರೆ ಕ್ಯಾಸ್ಟ್, ಇನ್ಕಮ್, ನಿಮ್ಮ ಒಂದು ಫೋಟೋ, ನೆಕ್ಸ್ಟ್ ನಿಮ್ಮ ಒಂದು ರಿಸಲ್ಟ್ ಶೀಟ್, ಇದೆಲ್ಲ ತಗೊಂಡೋಗ್ಬಿಟ್ಟು ಅಟ್ಯಾಚ್ ಮಾಡಿಬಿಟ್ಟು ನಿಮ್ಮ ಒಂದು ಸೋಷಿಯಲ್ ವೆಲ್ಫೇರ್ ಹತ್ರ ಇರ್ತಕ್ಕಂಥ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಕೊಟ್ಟು ಬನ್ನಿ. ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.